ಅಲ್ಲ. ಯಾಕೆ ಇವರಲ್ಲಿದ್ದಂಥ ಆ ಭಾವನೆಯಿಂದ ಅಸಾಧ್ಯ ಅನ್ನೋದನ್ನು ಸಾಧ್ಯ ಮಾಡಿದ್ರು. ಅದಾದ ಮೇಲೆ ತುಂಬ ಜನಕ್ಕೆ ಇದು ಸಾಧ್ಯ ಅಂತ ಅನಿಸಿ ಹೋಗೋಕ್ಕೆ ಶುರು ಮಾಡಿದ್ರು. ಸೊ ಇವ್ರು ಯಾಕೆ ವಿಭಿನ್ನ? ಬಿಕಾಸ್ ಯಾರ ಕೈಲೂ ಕೂಡ ಆಗಲ್ಲ ಅಂದ್ಕೊಂಡಿರುವಂಥದ್ದನ್ನು ಆ ಒಂದು ಸಾಹಸ ಅನ್ನೋ ಭಾವನೆಯಿಂದ ಮಾಡಿದ್ರು. ಸಾಧನೆಗಳನ್ನು ಮಾಡುವಂತಹ ವ್ಯಕ್ತಿಗಳ ಮನೋಭಾವನೆನೇ ಅವರಲ್ಲಿ ಅಪರೂಪದ ಸಾಧನೆಯನ್ನು ಮಾಡಿಸುತ್ತೆ ಅಂತ. ಈಗ ನಾವು ಯೋಚನೆ ಮಾಡಬೇಕು, ನಮ್ಮ ಜೀವನದಲ್ಲಿ ಏನೇನೆಲ್ಲ ಅಪರೂಪದ ಸಾಧನೆಗಳನ್ನು ನಾನು ಮಾಡಿದ್ದೀನಿ ಅಂತ. ನಮಸ್ತೆ. ಯಶೋ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರೆದಿರೋದು ಗಿರೀಶ ಶ್ರೀ ಮೇವುಂಡಿ ಅವರು. ಸೊ ನಿನ್ನೆ ನಾವು ನೋಡ್ತಾ ಇದ್ವಿ ಮನೋಭಾವನೆಯೇ ಯಶಸ್ಸಿನ ಮೂಲ ಅನ್ನೋ ಚಾಪ್ಟರ್ನ. ಆ ಚಾಪ್ಟರಲ್ಲಿ ನಾವು ಭಾವನೆಯಿಂದಾನೇ ನಮ್ಮ ಆ್ಯಟಿಟ್ಯೂಡ್ ಹೇಗೆ ಕ್ರಿಯೇಟ್ ಆಗ್ತಾ ಇದೆ ಅಂತ ನೋಡಿದ್ವಿ, ನಮ್ಮ ನಡವಳಿಕೆ, ವ್ಯಕ್ತಿತ್ವ. ಈಗ ಇದನ್ನು ಯಾವ್ಯಾವ ಭಾವನೆಯಿಂದ ಏನೇನು ಸಾಧನೆ ಮಾಡಿದ್ದಾರೆ, ಏನಕ್ಕೆ ಇವ್ರುಗಳು ಯೂನಿಕ್ ಅಂತ ಅನ್ಸ್ಕೊಂಡಿದ್ದಾರೆ ಅಂತ ನೋಡೋಣ, ಯಾವ್ಯಾವ ಕ್ಷೇತ್ರದಲ್ಲಿ ಅಂತ. ಈಗ ಜಗತ್ತಿನಲ್ಲಿ ಅಪರೂಪದ ಸಾಧನೆಗಳನ್ನು ಮಾಡಿರೋರೆಲ್ಲರೂ ಕೂಡ ಅವರ ಭಾವನೆಗಳನ್ನು ನಾವು ಅಬ್ಸರ್ವ್ ಮಾಡಬೇಕಾಗಿದೆ. ಜಗತ್ತಿನ ಅತಿ ಎತ್ತರದ ಹಾಗೂ ಅಪಾಯಕಾರಿಯಾದ 29,000 ಅಡಿ ಎತ್ತರದ ಹಿಮಾಲಯ ಪರ್ವತವನ್ನು ಮನುಷ್ಯರು ನಡಿಗೆಯ ಮೂಲಕ ಏರಬಹುದೆಂಬ ವಿಚಾರವೇ ಅಸಾಧ್ಯವಾದ ಸಂಗತಿಯಾಗಿತ್ತು. ಓಕೆ, ಆದರೆ ತೇನ್ಸಿಂಗ್ ಶೇರ್ಪಾ ಹಾಗೂ ಎಡ್ಮಾಂಡ್ ಹಿಲರಿ ಎಂಬ ಪರ್ವತಾರೋಹಿಗಳು ಸಾಹಸದ ಮನೋಭಾವನೆಯೊಂದಿಗೆ ಕಾರ್ಯಪ್ರವೃತ್ತಿಯಾಗಿ ಕೊನೆಗೆ 1953ರಲ್ಲಿ ಏರಿ ಮೊದಲ ಬಾರಿಗೆ ಉನ್ನತ ಶಿಖರದ ತುದಿಯ ನೆತ್ತಿಯ ಮೇಲೆ ತಮ್ಮ ಪಾದವನ್ನಿಟ್ಟು ವಿಜಯ ಪತಾಕೆ ಹಾರಿಸಿದರು. ಇವರ ಯಶಸ್ಸಿನ ಹಿಂದೆ ಇದ್ದ ಕಾರಣ ಅತಿ ಎತ್ತರದ ಪರ್ವತವನ್ನೇರುವ ಸಾಹಸದ ಭಾವನೆ, ಸಾಹಸಿ ಮನೋಭಾವ. ಇಂತಹ ಸಾಹಸ ಮನೋಭಾವದ ವ್ಯಕ್ತಿತ್ವವನ್ನು ಗುರುತಿಸಿ ಬ್ರಿಟಿಷರು ಇವರಿಗೆ ಮೌಂಟ್ ಎವರೆಸ್ಟ್ ಪರ್ವತದ ಎತ್ತರವನ್ನು ಅಳತೆ ಮಾಡಿಕೊಡಿ ಅಂತ ಕೇಳಿದ್ರಂತೆ. ಓಕೆ, ಇವ್ರನ್ನ ಆಯ್ಕೆ ಮಾಡ್ಕೊಂಡಿದ್ರಂತ. ಸೊ ಇಲ್ಲಿ ನಾವು ನೋಡಬೇಕಾಗಿರೋದು, ಈಗ 4,000ಕ್ಕಿಂತ ಹೆಚ್ಚು ಜನ ಹಿಮಾಲಯ ಪರ್ವತವನ್ನು ಏರಿದ್ದಾರೆ. ಇವರೆಲ್ಲಿ ಹೋಗಬೇಕು, ಹಿಮಾಲಯ ಪರ್ವತವನ್ನು ಹತ್ತಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ರು ಜನ. ಅದನ್ನಿವತ್ತು 4,000ಕ್ಕಿಂತ ಹೆಚ್ಚು ಜನ ಇಳಿದ್ಬಿಟ್ಟಿದ್ದಾರೆ. ಆದರೆ ನಾನು ಹಿಮಾಲಯ ಪರ್ವತನ ಹತ್ತಿ ಬಂದೆ ಅಂತ ಇಲ್ಲಿ 4,000 ಜನನ ಯಾರೂ ರೆಕಗ್ನೈಸ್ ಮಾಡಲ್ಲ. ಮಾಡೋದು ಯಾರನ್ನ? ಫಸ್ಟು ಆ ಅಸಾಧ್ಯ ಅನ್ನೋದನ್ನು ಸಾಧ್ಯ ಮಾಡಿ ತೋರಿಸಿದವ್ರನ್ನ ಯಾವತ್ತೂ ಮರೆಯಲ್ಲ. ಅವರೇ ತೇನ್ಸಿಂಗ್ ಶೇರ್ಪಾ ಹಾಗೂ ಎಡ್ಮಾಂಡ್ ಹಿಲರಿ. ಇವ್ರನ್ನ ಯಾರೂ ಮರೆಯಲ್ಲ. ಯಾಕೆ? ಇವರಲ್ಲಿದ್ದಂಥ ಆ ಭಾವನೆಯಿಂದ ಅಸಾಧ್ಯ ಅನ್ನೋದನ್ನು ಸಾಧ್ಯ ಮಾಡಿದ್ರು. ಅದಾದ ಮೇಲೆ ತುಂಬ ಜನಕ್ಕೆ ಇದು ಸಾಧ್ಯ ಅಂತ ಅನಿಸಿ ಹೋಗೋಕ್ಕೆ ಶುರು ಮಾಡಿದ್ರು. ಸೊ ಇವ್ರು ಯಾಕೆ ವಿಭಿನ್ನ? ಬಿಕಾಸ್ ಯಾರ ಕೈಲೂ ಕೂಡ ಆಗಲ್ಲ ಅಂದ್ಕೊಂಡಿರುವಂಥದ್ದನ್ನು ಆ ಒಂದು ಸಾಹಸ ಅನ್ನೋ ಭಾವನೆಯಿಂದ ಮಾಡಿದ್ರು. ಸೊ ಈ ಭಾವನೆಗೆ ಇವತ್ತು ಅವರು ಫೇಮಸ್ ಆಗಿರೋದು. ಸೊ ಇವತ್ತು ಒಂದು ನಾವಿಲ್ಲಿ ನೋಡಬೇಕು, ಇವ್ರದ್ರಲ್ಲೂ ಮೊದಲು ಮಾಡಿದವರು ಇವತ್ತಿಗೂ ಕೂಡ ನೆನಪಲ್ಲಿದ್ದಾರೆ. ಕರೆಕ್ಟಾ? ನೆಕ್ಸ್ಟು, ಹಾಗೆಯೇ ವಿಮಾನವನ್ನು ಅಭಿವೃದ್ಧಿಪಡಿಸೋಕೆ ಅನೇಕರು ಪ್ರಯತ್ನಿಸಿ ಸತತ ಸೋಲು ಅನುಭವಿಸಿ ಕೈ ಚೆಲ್ಲಿದ ನಂತರ ರೈಟ್ ಸಹೋದರರು ಇದೇ ಪ್ರಯತ್ನ ಮಾಡಲು ಹೊರಟಾಗ ಬಹುತೇಕ ಜನರಿಂದ ನಗೆ ಪಾಟಲಿಗೆ ಈಡಾದರು. ಆದರೆ ಈ ಇಬ್ಬರು ಅವಕ್ಕೆಲ್ಲ ಅಂಜದೆ ಪ್ರಯೋಗಶೀಲ ಮನೋಭಾವನೆ. ಇವರಲ್ಲಿದ್ದಿದ್ದು ಯಾವ ಭಾವನೆ? ಎಕ್ಸ್ಪೆರಿಮೆಂಟ್ ಮಾಡೋದು. ಓಕೆ, ಪ್ರಯೋಗಶೀಲ ಮನೋಭಾವನೆಯೊಂದಿಗೆ ಇವರು ಕೊನೆಗೆ 1905ರಲ್ಲಿ ಮೊದಲ ಬಾರಿಗೆ ಯಶಸ್ವಿಯಾಗಿ ವಿಮಾನವನ್ನು ಹಾರಿಸೇ ಬಿಟ್ರು. ಅಲ್ಲಿಂದ ಇವರು ಸಾಧನೆ ಕಂಡು ಜಗತ್ತೇ ಬೆರಗಾಯಿತು. ಇದಕ್ಕೆ ಕಾರಣ ಏನು? ಒಂದು ಪ್ರಯೋಗಶೀಲ ಮನೋಭಾವನೆ, ಇನ್ನೊಂದು ಆ ಒಂದು ಪ್ರಯೋಗಶೀಲ ಮನೋಭಾವನೆ ಇರೋದಕ್ಕೆ ಸೋಲನ್ನು ನಾನು ಅಕ್ಸೆಪ್ಟ್ ಮಾಡಲ್ಲ ಅನ್ನೋ ಆ್ಯಟಿಟ್ಯೂಡ್ ಇವರಲ್ಲಿ ಕ್ರಿಯೇಟ್ ಆಗಿತ್ತು.
ಅದಾದಮೇಲೆ ಫ್ಲೈಟ್ ಎಷ್ಟೊಂದು ಜನ ಕಂಡಿಡಿದ್ರು, ಆದರೆ ಇವರ ಹೆಸರನ್ನ ಯಾರೂ ಮರೆಯಲ್ಲ ಈ ಕ್ಷೇತ್ರದಲ್ಲಿ. ಕಾರಣ ಇವರಲ್ಲಿದ್ದಂಥ ಆ ಮನೋಭಾವನೆ ಆ್ಯಂಡ್ ಮೊದಲ ಬಾರಿಗೆ ಮಾಡಿರೋದು. ಸೊ ಭಾವನೆಗಳು ಹೇಗೆ ಅವರ ವ್ಯಕ್ತಿತ್ವವನ್ನು, ಅವರ ಕೆಲಸಗಳನ್ನು ರೂಪಿಸ್ತಾ ಹೋಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇನ್ನು ಕ್ರಿಕೆಟ್ ಕ್ಷೇತ್ರಕ್ಕೆ ಬರೋದಾದರೆ, ಯಾವುದೇ ಪಂದ್ಯದಲ್ಲಿ ಶತಕ ಹೊಡೆಯೋದು ಒಂದು ಸಾಧನೆ ಅಂತೆ. ಓಕೆ, ಅಂದರೆ 100 ಹೊಡೆಯೋದು ಒಂದು ಸಾಧನೆ ಥರ. ಹಾಗೆ ಒಂದು ವೇಳೆ ಯಾರಾದರೂ ಶತಕ ಹೊಡೆದ ನಂತರ ಸಾಮಾನ್ಯವಾಗಿ ಸ್ವತಃ ಆಟಗಾರನೇ ಸ್ವಲ್ಪ ಆರಾಮಾಗಿಬಿಡ್ತಾರೆ. 100 ಹೊಡೆದ್ಮೇಲೆ ಆಲ್ಮೋಸ್ಟ್ ತುಂಬ ಜನ ಸೈಲೆಂಟ್ ಆಗಿಬಿಡ್ತಾರೆ. ಯಾಕೆ ಅಂತಂದರೆ 100 ಹೊಡೆಯೋದೇ ಅವರ ಮೇನ್ ಗುರಿಯಾಗಿರುತ್ತೆ. ಹೊಡೆದ ತಕ್ಷಣ ನಾನು 100 ಹೊಡೆದ್ನಲ್ಲ ಅಂತ ಆಟೋಮೆಟಿಕ್ಕಾಗಿ ಅವರ ಶಕ್ತಿ ಸಾಮರ್ಥ್ಯನ ಅವ್ರ ಫೀಲಿಂಗ್ಸಲ್ಲಿ 100 ಹೊಡೆದ ತಕ್ಷಣ ನಾನು ಹೊಡಿಬೇಕಾಗಿದ್ದ ಗುರಿ ಅದೇ ತಲುಪಾಯಿತು ಅಂತ ಒಂದು ಚೂರು ಅವ್ರ ಭಾವನೆ ಬಂದುಬಿಟ್ರೆ ಆಟೋಮೆಟಿಕ್ಕಾಗಿ ಅವ್ರು ಆಡೋ ಅಂಥ ಆಟ ಕಡಿಮೆ ಆಗುತ್ತೆ. ಹಾಗಾಗಿ ಅವರು ಆಟನ ಮುಂದುವರಿಸೋ ಅಂಥ ಇದರಲ್ಲಿ ಹೋಗೋದಿಲ್ಲ, ಔಟ್ ಆಗಿಬಿಡ್ತಾರೆ. ಆದರೆ ಫಾರ್ ದ ಫಸ್ಟ್ ಟೈಮ್ ಇವರು ಯಾರು 200 ರನ್ಗಳನ್ನು ಹೊಡೆದು 100 ಆದಮೇಲೂ ಸಹ ಆ ಒಂದು ಭಾವನೆಯನ್ನು 100 ನನ್ನ ಗುರಿ ಅಂತ ಇಟ್ಕೊಳ್ದೆ ನಾನು ಹೊಡಿಬೇಕು ಇನ್ನೂ ಹೆಚ್ಚು ಅನ್ನೋ ಭಾವನೆನ ಇಟ್ಕೊಂಡು ಭಾರತದ ವಿರುದ್ಧ ಪಾಕಿಸ್ತಾನದ ಆಟಗಾರ ಸಯೀದ್ ಅನ್ವರ್ ಅನ್ನೋರು 194 ರನ್ಗಳನ್ನು ಮಾಡಿದರು. ಆದರೆ ನಮ್ಮ ಹೆಮ್ಮೆಯ ಸಚಿನ್ ತೆಂಡೂಲ್ಕರ್ ದಕ್ಷಿಣ ಆಫ್ರಿಕಾ ವಿರುದ್ಧ 2 ಶತಕ ಅಂದರೆ 200 ರನ್ಗಳನ್ನು ಮಾಡಿ ಹಿಂದಿನ ಎಲ್ಲ ದಾಖಲೆಗಳನ್ನು ಬ್ರೇಕ್ ಮಾಡಿದ್ರು. ಅಲ್ಲಿಂದ ಇವರು ಕ್ರಿಕೆಟ್ಗೆ ದೇವರು ಅಂತ ಅನ್ಸ್ಕೊಂಡ್ರು. ಅದಾದ ಮೇಲೆ ತುಂಬ ಜನ 200 ಹೊಡೆದಿರ್ಬೋದು, ಆದರೆ ಇವರೇ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದು. ಇವರ ಮನಸ್ಸಿನ ಭಾವನೆ ಏನಾಗಿತ್ತು ಅಂತ ಅಂದಾಗ, ನಾನು ಇದಕ್ಕೆ ಸೀಮಿತ ಆಗಬಾರ್ದು, ನಾನು ಫುಲ್ ಎಷ್ಟಾಗುತ್ತೆ ನನ್ನ ಸಾಮರ್ಥ್ಯ ಅಷ್ಟು ಆಡಬೇಕು ಅನ್ನೋ ಭಾವನೆ ಇದ್ದಿದ್ದಕ್ಕೆ ಇವರು ಆ ಗುರಿ ಅಂತ ಇಟ್ಕೊಳ್ಳಿಲ್ಲ. ಸೊ ಹಾಗಾಗಿ 200 ಕೂಡ ಅವರು ರನ್ನ ಸ್ಕೋರ್ ಮಾಡಿದ್ರು. ಅದಾದಮೇಲೆ ತುಂಬ ಜನಕ್ಕೆ 200 ಹೊಡಿಬೋದು ಅನ್ನೋ ಭಾವನೆ ಕ್ರಿಯೇಟ್ ಆಯಿತು. ಅದನ್ನು ಬ್ರೇಕ್ ಮಾಡೋಕ್ಕೆ ತುಂಬ ಜನ ಬಂದರು. ಆದರೆ ಮೊದಲು ಬಾರಿಗೆ 200ನ್ನ ಸೆಟ್ ಮಾಡಿದವ್ರು ಯಾರು? ಸೊ ಹಾಗಾಗಿ ಕ್ರಿಕೆಟಿನ ದೇವರು ಅಂತ ಇವ್ರನ್ನ ಕರೆಯೋದು. ಹೀಗೆ ಹೇಳ್ತಾ ಹೋದರೆ ಅನೇಕ ಸಾಧನೆಗಳಿವೆ. ಎಲ್ಲ ಸಾಧನೆಗಳ ಹಿಂದಿನ ಮೂಲವೇ ಸಾಧಕರ ಸಾಹಸಿ ಭಾವನೆ, ಮನೋಭಾವನೆ. ಅದು ಯಾವುದ್ರಲ್ಲಾದರೂ ಆಗಿರ್ಬೋದು. ಮಹಾನ್ ಶಕ್ತಿಯ ಕುರಿತು ಅಮೇರಿಕಾದ ಖ್ಯಾತ ಮನಃಶಾಸ್ತ್ರಜ್ಞ, ಚಿಂತಕ ಹಾಗೂ ಮ್ಯಾನೇಜ್ಮೆಂಟ್ ಗುರು ಜೆಫ್ ಕ್ಲಿಯರ್ ಅವರು ಒಂದು ಅತ್ಯುತ್ತಮ ಪುಸ್ತಕವನ್ನೇ ಬರೆದಿದ್ದಾರೆ. ಅದೇ ಆಟಿಟ್ಯೂಡ್ ಈಸ್ ಎವ್ರಿಥಿಂಗ್ ಅನ್ನೋ ಒಂದು ಪುಸ್ತಕ. ಇದರಲ್ಲಿ ಎಲ್ಲದ್ರ ಬಗ್ಗೆ ಅವರು ತಿಳಿಸಿದ್ದಾರೆ. ಅಂದರೆ ಅಪರೂಪದ ಸಾಧನೆಗಳನ್ನು ಮಾಡುವಂತಹ ವ್ಯಕ್ತಿಗಳ ಮನೋಭಾವನೆನೇ ಅವರಲ್ಲಿ ಅಪರೂಪದ ಸಾಧನೆಯನ್ನು ಮಾಡಿಸುತ್ತೆ ಅಂತ. ಈಗ ನಾವು ಯೋಚನೆ ಮಾಡಬೇಕು, ನಮ್ಮ ಜೀವನದಲ್ಲಿ ಏನೇನೆಲ್ಲ ಅಪರೂಪದ ಸಾಧನೆಗಳನ್ನು ನಾನು ಮಾಡಿದ್ದೀನಿ ಅಂತ. ಸೋಲ್ ಬಂದ ತಕ್ಷಣ ನನ್ನ ಕೈಲಿ ಇದಾಗಲ್ಲ, ಸ್ವಲ್ಪ ಪ್ರಾಬ್ಲಮ್ ಬಂದ ತಕ್ಷಣ ನಾನು ಇದನ್ನು ಅಚೀವ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆದ ತಕ್ಷಣ ಅಯ್ಯೋ ನನ್ನ ಜೀವನ ಪರ್ಯಂತ ಇದೆ. ಈ ರೀತಿ ಮನೋಭಾವನೆ ಇಟ್ಕೊಳ್ಳೋದ್ರಿಂದಾನೇ ನಮಗೆ ಪದೇ ಪದೇ ಅದೇ ಥರ ಜೀವನ ಕ್ರಿಯೇಟ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ನಾವು ನೋಡಬೇಕಾಗಿರೋದು ನಮ್ಮ ಭಾವನೆ ಏನು ಅನ್ನೋದ್ರ ಮೇಲೆ ನಮ್ಮ ಜೀವನ ನಿಂತಿದೆ. ಓಕೆ, ಸೊ ಇಲ್ಲಿ ಉನ್ನತವಾದ ಗುರಿ ಹಾಗೂ ಉದ್ದೇಶವನ್ನು ಇಟ್ಕೋಬೇಕು. ನಾವು ಕೂಡ ಈ ರೀತಿ ಸಾಧನೆನ ಮಾಡಬೇಕು ನಮ್ಮ ಜೀವನದಲ್ಲಿ. ಅಂದರೆ ನಾನು ಹೇಳೋದು ತುಂಬ ಜನಕ್ಕೆ ಅನಿಸುತ್ತೆ ಇದೆಲ್ಲ ಸಾಧನೆ ನಮ್ಮ ಕೈಲಿ ಆಗತ್ತಾ ಅನ್ನೋರಿಗೆ. ಆ ಭಾವನೆ ಇದ್ದರೆ ಆಗಲ್ಲ ಬಿಡಿ. ನಿಮ್ಮ ಜೀವನದಲ್ಲೇ ನೀವು ಮಾಡಬಹುದಾದಂಥ ಸಾಧನೆ ಯಾವುದು ಅಂತ ನೋಡಿ. ನೀವೇನು ಹಿಮಾಲಯ ಹತ್ತಕ್ಕೆ ಹೋಗಬೇಡಿ, ನೀವೇನು ಕ್ರಿಕೆಟ್ ಆಡೋಕ್ಕೆ ಹೋಗಬೇಡಿ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಯಾಕಂದರೆ ಅಲ್ಲಿ ಕಂಪೇರ್ ಮಾಡ್ಕೋಬೇಡಿ. ನಿಮ್ಮ ಜೀವನದ ಸಾಧನೆ ಏನು ಅಂತ ಡಿಸೈಡ್ ಮಾಡಿ. ಇವತ್ತು ಅದೊಂದು ಹೋಮ್ವರ್ಕ್ ಮಾಡ್ಬೋದಾ? ನನ್ನ ಜೀವನದಲ್ಲಿ ಸಾಧನೆ ಏನು ಮಾಡಬೇಕಂತ ಇದ್ದೀನಿ, ನಾನು ಏನು ಸಾಧನೆ ಮಾಡಬೇಕಂತ ಇದ್ದೀನಿ, ಆ ಸಾಧನೆ ಮಾಡೋದಕ್ಕೆ ನಾನು ಏನು ಪ್ರಿಪೇರ್ ಮಾಡ್ಕೋಬೇಕು, ಅಂದರೆ ನನ್ನ ಫೀಲಿಂಗ್ಸ್, ಎಮೋಷನ್ಸ್ನ ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅಬ್ಸರ್ವ್ ಮಾಡಿ. ಆ ಸಾಧನೆ ಏನು ಅಂತ ಗುರುತಿಟ್ಕೊಳ್ಳಿ. ಉನ್ನತವಾದ ಗುರಿ ಮತ್ತು ಉದ್ದೇಶವನ್ನು ಫಸ್ಟು ನೀವು ರೆಡಿ ಮಾಡ್ಕೊಳ್ಳಿ. ನಮ್ಮ ಶಕ್ತಿ ಏನು, ನಮ್ಮ ವೀಕ್ನೆಸ್ ಏನು ಅಂತ ತಿಳ್ಕೊಳ್ಳಿ. ನಮ್ಮ ದೇಹ ಮತ್ತು ಮನಸ್ಸಿನ ಆರೈಕೆ ಮಾಡಬೇಕು. ಫಿಸಿಕಲಿ ಫಿಟ್ ಆಗಿರಬೇಕು, ಎಮೋಷ್ನಲಿ ಫಿಟ್ ಆಗಿರಬೇಕು. ಅದಕ್ಕೆ ಜಿಮ್ ಅಂತ ಎರಡಕ್ಕೂ ಇಟ್ಟಿರೋದು. ಓಕೆ, ದೇಹ ಆ್ಯಂಡ್ ಮನಸ್ಸಿಗೆ ಎರಡಕ್ಕೂ ಎಕ್ಸಸೈಸ್ ಮಾಡ್ತಾ ಇದ್ದೀವಲ್ವ.
ನಮ್ಮ ಕ್ಲಾಸ್ಗಳಲ್ಲಿ ಬೆಳಗ್ಗೆ ಫಿಸಿಕಲ್ ಎಕ್ಸಸೈಸು ಮಾಡ್ತೀವಿ, ಮುಗೀತಿದ್ದಂಗೆ ಎಮೋಷ್ನಲ್ ಎಕ್ಸಸೈಸ್ ಕೂಡ ಮಾಡ್ತಾ ಇದ್ದೀವಿ. ಸೊ ಇವೆರಡೂ ಕೂಡ ನಾವು ಆರೈಕೆ ಮಾಡ್ಕೋಬೇಕಾಗಿದೆ. ಧನಾತ್ಮಕ ಹಾಗೂ ರಚನಾತ್ಮಕವಾಗಿರುವಂತೆ ಮನಸ್ಸು ತರಬೇತಿಗೊಳಿಸುವುದು. ಯಾವಾಗಲೂ ಪಾಸಿಟಿವ್ ಆಗಿರೋದಕ್ಕೆ, ಕ್ರಿಯೇಟಿವಿಟಿ ಆಗಿರೋದಕ್ಕೆ ನಾವು ಟ್ರೈನಿಂಗ್ಸ್ಗಳನ್ನು ಮಾಡಬೇಕಾಗಿದೆ ನಮ್ಮ ಮನಸ್ಸಿಗೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಬ್ರೈನ್ಗೆ ಟ್ರೈನ್ ಮಾಡಿ, ನಿಮ್ಮ ಫೀಲಿಂಗ್ಸ್ಗೆ ಟ್ರೈನ್ ಮಾಡಿ, ಆಟೋಮೆಟಿಕ್ಕಾಗಿ ನಿಮ್ಮ ಎಮೋಷನ್ಸ್ಗೆ ನೀವು ಟ್ರೈನ್ ಮಾಡಿಬಿಟ್ರೆ ನಿಮ್ಮ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ ಅಂಥೇಳಿ. ಸೊ ಚಿಂತೆಗಳಿಂದ ಚಿಂತೆಗಿಂತ ಚಿಂತನೆಯ ಮಹತ್ವ ಕೊಡೋದು. ಅಂದರೆ ಯೋಚನೆ ಮಾಡ್ತಾ ಕೂರೋದ್ರ ಬದಲು ಹೇಗೆ ಅದರಿಂದ ಚಿಂತೆ ಮಾಡೋದ್ರ ಬದಲು ಚಿಂತನೆ ಮಾಡೋದು, ಏನು ಮಾಡಬಹುದು ನೆಕ್ಸ್ಟು ಅಂತ. ಜೀವನದ ವೈಶಿಷ್ಟ್ಯತೆಗಳನ್ನು ಅರಿಯೋದು, ಲೈಫಲ್ಲಿರುವಂತಹ ವೈಶಿಷ್ಟ್ಯತೆಗಳನ್ನು ತಿಳ್ಕೊಳ್ಳೋದು ಕೂಡ ನಮ್ಮೊಳಗಡೆ ಒಂದು ಪಾಸಿಟಿವ್ ಭಾವನೆಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಯಾಕೆ ಈ ಚಾಪ್ಟರ್ ನನಗೆ ಬೇಗ ಕನೆಕ್ಟ್ ಆಯಿತು ಅಂತ ನಮ್ಮ ಸ್ಕೂಲಲ್ಲಿರೋರಿಗೆಲ್ರಿಗೂ ಗೊತ್ತಾಗಿರುತ್ತೆ ಅಲ್ವಾ. ಸೊ ಎಮೋಷನ್ಸ್ ನಮ್ಮನ್ನು ಏನೆಲ್ಲ ಆಟ ಆಡ್ಸುತ್ತೆ, ಅದಕ್ಕೆ ನಾನು ಹೇಳ್ತೀನಿ ಎಮೋಷ್ನಲ್ ಡ್ರಾಮಾ ಅಂತ ಕರಿತೀನಿ. ಆ್ಯಂಡ್ ಯಾವ್ಯಾವ ಟೈಮಲ್ಲಿ ಏನೇನು ಎಮೋಷನ್ಸ್ ಆಡುತ್ತೆ, ಅದೇ ಥರ ನಮ್ಮ ಬಿಹೇವಿಯರ್, ಆ ಬಿಹೇವಿಯರ್ ತಕ್ಕಂತೆ ನಮ್ಮ ಲೈಫ್ ಆಗಿಬಿಟ್ಟಿರುತ್ತೆ. ಕೊನೆಗೆ ನನ್ನ ಲೈಫ್ ಯಾಕೆ ಹಿಂಗೆ ಅಂತ ಪ್ರಶ್ನೆ ಮಾಡ್ತಾ ಇರ್ತೀವಿ. ಸೊ ನಮ್ಮ ಲೈಫ್ ಯಾಕೆ ಹಿಂಗೆ ಅನ್ನೋ ಪ್ರಶ್ನೆ ಮಾಡೋರಿಗೆ ಉತ್ತರ ಇಷ್ಟೇ, ನಿಮ್ಮ ಭಾವನೆಗಳು ಏನಿದೆ ಅಂತ ಅಬ್ಸರ್ವ್ ಮಾಡಿ. ಹೆಚ್ಚು ಯಾವ ಭಾವನೆಯಲ್ಲಿ ನೀವು ಜೀವಿಸ್ತಾ ಇರ್ತೀರಾ, ಅದೇ ಥರ ಲೈಫ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತೀರಾ. ಸೊ ಈಗ ಈ ಒಂದು ಚಾಪ್ಟರಿಂದ ಏನು ಕಲ್ತ್ರಿ ಅಂತ ನೀವು ಕಮೆಂಟ್ ಮಾಡ್ಬೋದಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಸರ್ಗೆ, ಬಿಕಾಸ್ ನಮ್ಮ ಭಾವನೆಗಳಿಗೊಂದು ಶಾಲೆಗೆ ಹೇಳಿ ಮಾಡಿಸಿದಂತಹ ಒಂದು ಚಾಪ್ಟರ್ ಇದಾಗಿದೆ. ಸೊ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡಿ ಲೈಫ್ ಬ್ಯಾಲೆನ್ಸ್ ಆಗಿರುತ್ತೆ. ಎಮೋಷನ್ಸ್ನ ಪಾಸಿಟಿವ್ ಆಗಿ ಇಟ್ಕೊಳ್ಳಿ, ಲೈಫ್ ಪಾಸಿಟಿವ್ ಆಗಿರುತ್ತೆ. ಫೈನಲಿ ನಿಮ್ಮ ಮನೋಭಾವನೆಯೇ ಎಲ್ಲದಕ್ಕೂ ಕೂಡ ಕಾರಣ ಆಗುತ್ತೆ. ಮನೋಭಾವನೆಯೇ ಯಶಸ್ಸಿನ ಮೂಲ. ಇವತ್ತಿಂದ ನೀವು ಏನು ಯಶಸ್ಸು ಪಡ್ಕೋಬೇಕು ಅಂತ ಇದ್ದೀರಾ, ಆ ಯಶಸ್ಸು ಯಾವುದು ಅಂತ ನಿರ್ಧಾರ ಮಾಡಿ, ಆ ಯಶಸ್ಸಿಗೆ ಬೇಕಾದಂತಹ ಕೆಲಸವನ್ನು ಮಾಡಿ, ಆ ಕೆಲಸ ಮಾಡೋದಕ್ಕೆ ಮೂಲವಾಗಿ ಬೇಕಾಗಿರೋದೇ ಮನೋಭಾವನೆಯನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.